ಜಿಯೋ ಫೈನಾನ್ಷಿಯಲ್ ಸ್ಟಾಕ್ ಒಂದು ತಿಂಗಳಲ್ಲಿ 18% ಹೈ ಜಂಪ್. ಗೋಲ್ಡ್ ಲೋನ್ ಸ್ಟಾಕ್ ಸೋರ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಮುಖೇಶ್ ಅಂಬಾನಿ ನೇತೃತ್ವದ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಕಂಪನಿಯ ಶೇರಿನ ದರ ಕಳೆದ ಒಂದು ತಿಂಗಳ ಅವಧಿಯಲ್ಲಿ 18% ಏರಿಕೆ ಆಗಿದೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಶೇರಿನ ಈಗಿನ ದರ 296 ರೂಪಾಯಿ. ಇದರ ಟಾರ್ಗೆಟ್ ದರ ಬಂದ್ಬಿಟ್ಟು 350 ರೂಪಾಯಿ. ಒಂದು ತಿಂಗಳಿನ ಹಿಂದಿನ ದರ 251 ರೂಪಾಯಿ. ಅಂದರೆ ಏರಿಕೆ ಎಷ್ಟು? 18% ಏರಿಕೆ ಆಗಿದೆ. ಇದರ ಮಾರ್ಕೆಟ್ ಕ್ಯಾಪ್ 1,89,000 ಕೋಟಿ ರೂಪಾಯಿ ಆಗಿದೆ. 52 ವೀಕ್ ಹೈ 368 ರೂಪಾಯಿ ಹಾಗೂ 52 ವೀಕ್ ಲೋ 198 ರೂಪಾಯಿ. ವೀಕ್ಷಕರೇ, ಕಳೆದ ಒಂದು ತಿಂಗಳಿನಿಂದ ಜಿಯೋ ಫೈನಾನ್ಷಿಯಲ್ ಶೇರಿನ ದರ ಏರುಗತಿಯಲ್ಲಿದೆ. ಆದರೆ 6 ತಿಂಗಳ ಹಿಂದೆ 13% ನಷ್ಟದಲ್ಲಿತ್ತು. 338 ರೂಪಾಯಿ ಮಟ್ಟದಲ್ಲಿತ್ತು. ಲಾಂಗ್ ಟರ್ಮ್ನಲ್ಲಿ ಶೇರಿನ ದರ 400ರಿಂದ 475 ರೂಪಾಯಿಗೆ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ ನಿಯಂತ್ರಕ ಸೆಬಿಯು ಇತ್ತೀಚೆಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಮತ್ತು ಅಮೆರಿಕ ಮೂಲದ ಬ್ಲಾಕ್ರಾಕ್ ಕಂಪನಿಯ ಸಹಭಾಗಿತ್ವದಲ್ಲಿ ಜಿಯೋ ಬ್ಲಾಕ್ರಾಕ್ ಅಸೆಟ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸ್ಥಾಪನೆಗೆ ಅನುಮೋದನೆ ಕೊಟ್ಟಿದೆ. ಇದು ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಸೇವೆಯನ್ನು ಆರಂಭಿಸಲಿದೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಕಂಪನಿ ಬಗ್ಗೆ ಒಂದಷ್ಟು ವಿವರಗಳನ್ನು ಈಗ ನಾವು ತಿಳ್ಕೊಳ್ಳೋಣ. ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಮುಂಬೈ ಮೂಲದ ಹಣಕಾಸು ವಲಯದ ಕಂಪನಿಯಾಗಿದ್ದು ಮುಖೇಶ್ ಅಂಬಾನಿ ಇದರ ಸ್ಥಾಪಕರು. 2023 ಆಗಸ್ಟ್ನಲ್ಲಿ ಸ್ವತಂತ್ರ ಕಂಪನಿಯಾಗಿ ಇದು ಅಸ್ತಿತ್ವಕ್ಕೆ ಬಂತು. ಜಿಯೋ ಫೈನಾನ್ಸ್, ಜಿಯೋ ಇನ್ಶೂರೆನ್ಸ್ ಬ್ರೋಕಿಂಗ್, ಜಿಯೋ ಪೇಮೆಂಟ್ ಸೊಲ್ಯೂಷನ್, ಜಿಯೋ ಲೀಸಿಂಗ್ ಸರ್ವಿಸ್ ಇದರ ಅಧೀನ ಸಂಸ್ಥೆಗಳಾಗಿದೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸನ್ನು ಸ್ವತಂತ್ರ ಸಂಸ್ಥೆಯಾಗಿಸುವ ಸಲುವಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ 15,500 ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಮಾಡಿತ್ತು. ಜಿಯೋಜಿತ್ ಫೈನಾನ್ಷಿಯಲ್ನ ಹಿರಿಯ ಉಪಾಧ್ಯಕ್ಷ ಗೌರಂಗ್ ಶಾ ಅವರ ಪ್ರಕಾರ ಲಾಂಗ್ ಟರ್ಮ್ ಹೂಡಿಕೆಗೆ ಇದು ಉತ್ತಮ ಶೇರ್ ಆಗಿದೆ. 350 ರೂಪಾಯಿ ಮಟ್ಟಕ್ಕೆ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ ಅಂತ ಅವರು ಜಿಯೋ ಫೈನಾನ್ಷಿಯಲ್ ಬಗ್ಗೆ ಹೇಳ್ತಾರೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಲಿಮಿಟೆಡ್ ಕಂಪನಿಯು ಜಿಯೋ ಫೈನಾನ್ಷಿಯಲ್ ಆ್ಯಪ್ ಮೂಲಕ ಸಾಲ, ಸೇವಿಂಗ್ಸ್ ಅಕೌಂಟು, UPI ಬಿಲ್ ಪೇಮೆಂಟ್ಸು, ರೀಚಾರ್ಜು, ಡಿಜಿಟಲ್ ಇನ್ಶೂರೆನ್ಸು, ಫೈನಾನ್ಷಿಯಲ್ ಟ್ರ್ಯಾಕಿಂಗ್, ಮ್ಯಾನೇಜ್ಮೆಂಟ್ ಇತ್ಯಾದಿ ಟೂಲ್ಸ್ಗಳನ್ನು ಕೊಡುತ್ತೆ. 2023 ಆಗಸ್ಟ್ 21ರಂದು BSE ಮತ್ತು NSEನಲ್ಲಿ ಈ ಷೇರು ಲಿಸ್ಟ್ ಆಗಿದೆ. ಇದು ಮತ್ತೊಂದು ಇಂಪಾರ್ಟೆಂಟ್ ಷೇರು CDSL, ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್ ಅಂತ ಇದನ್ನು ಕರೀತಾರೆ. ಶೇರಿನ ಈಗಿನ ದರ 1,788 ರೂಪಾಯಿ. ಒಂದು ತಿಂಗಳ ಹಿಂದಿನ ದರ 1,260 ರೂಪಾಯಿ. ಅಂದರೆ ಒಂದು ತಿಂಗಳಲ್ಲಿ 42% ಏರಿಕೆಯನ್ನು ದಾಖಲಿಸಿದೆ. 2026ಕ್ಕೆ ಇದರ ಟಾರ್ಗೆಟ್ ಪ್ರೈಸ್ 2,433 ರೂಪಾಯಿ. ಈ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್ 1999ರಲ್ಲಿ ಸ್ಥಾಪನೆ ಆದಂಥ ಕಂಪನಿ. ಡೆಪಾಸಿಟರಿ ಸೇವೆಯನ್ನು ಇದು ಕೊಡುತ್ತೆ. ಅಂದರೆ ಡಿಮ್ಯಾಟ್ ಸರ್ವಿಸನ್ನು ಕೊಡುವಂಥದ್ದು. ಡಿಮ್ಯಾಟ್ ಖಾತೆಗಳ ದೃಷ್ಟಿಯಿಂದ ಭಾರತದ ಅತಿ ದೊಡ್ಡ ಡೆಪಾಸಿಟರಿ ಇದಾಗಿದೆ. 2024ರಲ್ಲಿ ಕಂಪನಿಯ 812 ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿತ್ತು. ಆರಂಭದಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ CDSLನ ಪ್ರಮೋಟರ್ ಆಗಿತ್ತು. ಬಳಿಕ BSE ಲಿಮಿಟೆಡ್ ಜೊತೆಗೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್, HDFC ಬ್ಯಾಂಕ್, LIC ಷೇರು ಪಾಲನ್ನು ಹೊಂದಿದೆ. CDSL ಕಂಪನಿ ಕಳೆದ ಜನವರಿ-ಮಾರ್ಚ್ ಅವಧಿಯಲ್ಲಿ 103 ಕೋಟಿ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿತ್ತು. 2024ರ ಇದೇ ಅವಧಿಗೆ ಹೋಲಿಸಿದರೆ 22% ಇಳಿಕೆಯಾಗಿದೆ. ಹೀಗಿದ್ದರೂ ಕೂಡ ಸಂಸ್ಥೆಯು ಪ್ರತಿ ಷೇರಿಗೆ 12 ರೂಪಾಯಿಗಳ ಒಂದು ಡಿವಿಡೆಂಟನ್ನು ಪ್ರಕಟಿಸಿತ್ತು. ಜನವರಿ-ಮಾರ್ಚ್ ತ್ರೈಮಾಸಿಕ ಫಲಿತಾಂಶ ಒಂದು ರೀತಿಯೊಂದು ಪೂರಕವಾಗಿ ಇರದೇ ಇದ್ದರೂ ಕೂಡ CDSLನ ಸ್ಟ್ರಾಟಜಿಕ್ ರೋಲನ್ನು ಗಮನಿಸ್ಬೋದು. IPOಗೆ ಸಜ್ಜಾಗ್ತಾ ಇರುವ NSDL ಹೊರತುಪಡಿಸಿದರೆ CDSL ಏಕೈಕ ಡೆಪಾಸಿಟರಿ ಸರ್ವಿಸ್ ಸಂಸ್ಥೆಯಾಗಿದೆ. ಮಾರುಕಟ್ಟೆ ವಿಶ್ಲೇಷಕರ ಪ್ರಕಾರ CDSL ಷೇರುಗಳ ದರ ಭವಿಷ್ಯದಲ್ಲಿ ಉತ್ತಮ ಏರಿಕೆ ದಾಖಲಿಸುವಂತಹ ಸಾಧ್ಯತೆ ಇದೆ. 2026ರಲ್ಲಿ 2,433ಕ್ಕೆ ಟಾರ್ಗೆಟ್ ಪ್ರೈಸನ್ನು ನಿಗದಿಪಡಿಸಲಾಗಿದೆ. 2030ಕ್ಕೆ 3,445ಕ್ಕೆ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ. ವೀಕ್ಷಕರೇ, ಇನ್ನೊಂದು ಸುದ್ದಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಸಂಜೀವ್ ಮಲ್ಹೋತ್ರಾ ಅವರು ಚಿನ್ನದ ಸಾಲದ ನಿಯಮಗಳನ್ನು ಸುಧಾರಣೆಗೊಳಿಸಿದ ಬಳಿಕ ಗೋಲ್ಡ್ ಲೋನ್ ಸ್ಟಾಕ್ಸ್ಗಳು ಲಾಭ ಗಳಿಸಿದೆ. RBI ಚಿನ್ನದ ಸಾಲದಲ್ಲಿ ಲೋನ್ ಟು ವ್ಯಾಲ್ಯೂ ಅನುಪಾತವನ್ನು 75%ನಿಂದ 85ಕ್ಕೆ ಏರಿಕೆ ಮಾಡಿದೆ. 2.5 ಲಕ್ಷ ರೂಪಾಯಿ ತನಕದ ಚಿನ್ನದ ಅಡಮಾನ ಸಾಲಕ್ಕೆ ಇದು
ಅಪ್ಲೈ ಆಗುತ್ತೆ. ಉದಾಹರಣೆಗೆ ಒಬ್ಬ ಸಾಲಗಾರ 1,00,000 ಮೌಲ್ಯದ ಬಂಗಾರವನ್ನು ಅಡಮಾನ ಇಟ್ಟರೆ 85,000 ರೂಪಾಯಿ ಸಾಲ ಪಡಲಿಕ್ಕಿದ್ದಾನೆ. ಈ ಹಿಂದೆ 75,000 ರೂಪಾಯಿ ಸಾಲ ಸಿಗ್ತಾ ಇತ್ತು. ಅಂದರೆ ಹೆಚ್ಚಿನ ಸಾಲದ ಪ್ರಮಾಣ ಸಿಗಲಿದ್ದು ಸಣ್ಣ ಪುಟ್ಟ ಸಾಲ ಪಡೆಯೋರಿಗೆ ಅನುಕೂಲ ಆಗುತ್ತೆ. ಗೃಹಿಣಿಯರಿಗಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ ಈ ಗೋಲ್ಡ್ ಲೋನ್ ಸ್ಕೀಮ್ ತುಂಬ ಅನುಕೂಲ ಆಗಲಿದೆ. ಅಂದರೆ ಹೆಚ್ಚು ಲೋನ್ ಸಿಗಲಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಈ ಘೋಷಣೆ ಹಿನ್ನೆಲೆಯಲ್ಲಿ IIFL ಫೈನಾನ್ಸ್ ಷೇರು ದರದಲ್ಲಿ ಶುಕ್ರವಾರ 5% ಏರಿಕೆ ಆಯಿತು. ಅದೇ ರೀತಿ ಮುತ್ತೂಟ್ ಫೈನಾನ್ಸ್ ಷೇರು ದರದಲ್ಲಿ 6% ಹೆಚ್ಚಳ ದಾಖಲಾಯಿತು. ಅಂದರೆ ಅವುಗಳ ಬಿಸಿನೆಸ್ ಜಾಸ್ತಿ ಆಗ್ಬೋದು ಅನ್ನುವಂತಹ ಒಂದು ನಿರೀಕ್ಷೆ. ಇನ್ನು ವೀಕ್ಷಕರೇ, ಈ 7 ಡಿಫೆನ್ಸ್ ಸ್ಟಾಕ್ಸ್ಗಳು ಈ ವರ್ಷ ಕೇವಲ 5 ತಿಂಗಳಲ್ಲಿ 50ರಿಂದ 100% ತನಕ ದರ ಏರಿಕೆಯನ್ನು ಕಂಡಿವೆ. ಹಾಗಾದರೆ ಆ 7 ಷೇರುಗಳು ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಎಂಜಿನಿಯರ್ಸ್. ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆ್ಯಂಡ್ ಎಂಜಿನಿಯರ್ಸ್ ಷೇರಿನ ಈಗಿನ ದರ 3,267 ರೂಪಾಯಿ. ಈ ಷೇರು ಈ ವರ್ಷ ಇದುವರೆಗೆ ಅಂದರೆ ಲಾಸ್ಟ್ 5 ತಿಂಗಳಲ್ಲಿ 111% ಏರಿಕೆಯಾಗಿದ್ದು 1,616ರಿಂದ 3,406ಕ್ಕೆ ವೃದ್ಧಿಸಿದೆ. ಎರಡನೇ ಷೇರು ಭಾರತ್ ಡೈನಾಮಿಕ್ಸ್. ಭಾರತ್ ಡೈನಾಮಿಕ್ಸ್ 2025ರಲ್ಲಿ ಇದುವರೆಗಿನ ಷೇರಿನ ದರದಲ್ಲಿ 75% ಏರಿಕೆಯಾಗಿದ್ದು 1,123 ರೂಪಾಯಿಯಿಂದ 1,969ಕ್ಕೆ ಹೆಚ್ಚಳಾಗಿದೆ. ಇನ್ನು ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ. ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ 2025ರಲ್ಲಿ ಇದುವರೆಗೆ ಷೇರಿನ ದರದಲ್ಲಿ 74% ಹೆಚ್ಚಳ ದಾಖಲಿಸಿದ್ದು 9,783ರಿಂದ 17,023ಕ್ಕೆ ಹೆಚ್ಚಳವಾಗಿದೆ. ಪಾರಸ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಟೆಕ್ನಾಲಜೀಸ್ ಷೇರು. ಇದು 2025ರಲ್ಲಿ ಈ ವರ್ಷ ಇದುವರೆಗೆ 71% ಹೆಚ್ಚಳ ದಾಖಲಿಸಿದ್ದು 1,008 ರೂಪಾಯಿಯಿಂದ 1,725 ರೂಪಾಯಿಗೆ ಹೆಚ್ಚಳಾಗಿದೆ. ಅದೇ ರೀತಿ ಮಸ್ಗಾನ್ ಡಕ್ ಶಿಪ್ ಬಿಲ್ಡರ್ಸ್. ಮಸ್ಗಾನ್ ಡಕ್ ಶಿಪ್ ಬಿಲ್ಡರ್ಸ್ ಈ ವರ್ಷ ಇದುವರೆಗೆ ಷೇರಿನ ದರದಲ್ಲಿ 54% ಹೆಚ್ಚಳ ದಾಖಲಿಸಿದ್ದು 2028ರಿಂದ 3,430ಕ್ಕೆ ಹೆಚ್ಚಳಾಗಿದೆ. ಇನ್ನು ಅಸ್ಟ್ರೋ ಮೈಕ್ರೋವೇವ್ ಪ್ರಾಡಕ್ಟ್ಸ್. ಈ ವರ್ಷ ಇದುವರೆಗೆ ಈ ಷೇರಿನ ದರದಲ್ಲಿ 54% ಹೆಚ್ಚಳ ಆಗಿದ್ದು 768 ರೂಪಾಯಿಯಿಂದ 1,179 ರೂಪಾಯಿಗೆ ಹೆಚ್ಚಳಾಗಿದೆ. ಅದೇ ರೀತಿ ಕೊಚ್ಚಿನ್ ಶಿಪ್ ಯಾರ್ಡ್. ಈ ವರ್ಷ ಇದುವರೆಗೆ ಷೇರಿನ ದರದಲ್ಲಿ 53% ಹೆಚ್ಚಳಾಗಿದ್ದು 1,539ರಿಂದ 2,351ಕ್ಕೆ ಹೆಚ್ಚಳಾಗಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮಗೆ ಯಾವ ಸ್ಟಾಕ್ಸ್ನ ಬಗ್ಗೆ ಅನಾಲಿಸಿಸ್ ಬೇಕು ಅನ್ನುವಂಥ ಸಲಹೆಗಳನ್ನು ಕೂಡ ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವ ಮೂಲಕ ನಮಗೆ ಸಹಕರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.